ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆರೆದಾಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸೈಯದ್ ಭಾಷಾರವರ ಮಿನಿ ಮಾರಣಾಂತಿಕ ಹಲ್ಲೆ ಖಂಡಿಸಿ ಬನಹಟ್ಟಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆರೆದಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹುಸೇನ್ ಜಮಾದಾರ, ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಉಮರ್ ಫಾರೂಕ್ ಕಾಲಿ ಖಾನ್, ಕೋಶಾಧಿಕಾರಿ ಹಾಜಿ ಮುಬಾರಕ್ ಅಲ್ಲಾ ಖಾನ್, ತೆರೆದಾಳ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದ ಅಮ್ಜದ್ ಖಾನ್ ಇನಾಮಧಾರ, ಕಾರ್ಯದರ್ಶಿ ಅಸ್ಲಾಂ ಇನಾಮಧಾರ, ಜೊತೆ ಕಾರ್ಯದರ್ಶಿ ಆಸಿಫ್ ಸಂಗತ್ರಾಸ್, ಕೋಶಾಧಿಕಾರಿ ಅಕ್ರಮ್ ಜಮಾಧಾರ, ನಿಸಾರ ಅಲಾಸ್, ಯಾಸೀನ್ ಬಳಗಾರ, ಇನ್ನು ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜೆಕೆ ನ್ಯೂಸ್ ಕನ್ನಡ, ಬಾಗಲಕೋಟೆ. ಈ ನಮ್ಮ ರಾಷ್ಟ್ರದಲ್ಲಿ ಒಂದು ಸಂವಿಧಾನ ಅಂತ ಇದೆ. ಈ ರಾಷ್ಟ್ರ ನಡೆಯುವುದು ಸಂವಿಧಾನದಲ್ಲಿನ ಕಾನೂನುಗಳಿಂದ ಈ ದೇಶ ನಡೆಯುತ್ತೆ. ಮತ್ತು ಯಾರು ಇವರು PSI ಬದಾಮಿ ವಿಠಲ್ ನಾಯಕ್ ಅವರು ಒಂದು ಅಮಾಯಕ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತನ ಮೇಲೆ ಏನು ಇದು 3rd ಡಿಗ್ರಿ ಕೊಟ್ಟು 2 ಗಂಟೆವರೆಗೆ ಅವನಿಗೆ 3rd ಡಿಗ್ರಿ ಕೊಟ್ಟು ಏನು ಹಲ್ಲೆ ಮಾಡಿದ್ದಾರೆ, ಇದು ಕಾನೂನು ಬಾಹಿರ ಹಲ್ಲೆ. ಯಾಕೆಂದರೆ ಆ ಪೊಲೀಸ್ PSI ಅವರಿಗೆ ಯೂನಿಫಾರ್ಮ್ ಹಾಕುವಂಥ ನೈತಿಕತೆಯೇ ಇಲ್ಲ, ಸತ್ಯವಾಗಿ ಹೇಳಬೇಕಂದ್ರೆ. ಯಾಕೆಂದರೆ ಅವರು ಭಾರತದ ಸಂವಿಧಾನ ಮೇಲೆ ಶಪಥ ಮಾಡಿದಿದ್ದರೆ ಈ ರೀತಿ ಕೃತ್ಯ ಮಾಡ್ತಾ ಇರಲಿಲ್ಲ. ಇದು ಕಾನೂನು ಬಾಹಿರ ಕೃತ್ಯ. ಪೊಲೀಸರಿಗೆ ಯಾವ ವ್ಯಕ್ತಿಗೂ ಹೊಡೆಯುವಂಥ ಬಡಿಯುವಂಥ ಅವನಿಗೆ 3rd ಡಿಗ್ರಿ ಕೊಡುವಂಥ ಇದು ಇಲ್ಲ, ರೈಟ್ಸ್ ಇಲ್ಲ ಅವರಿಗೆ. ಯಾರಿಗೆ ಕೊಡಬೇಕು ಅದು ಬೇರೆ ವಿಷಯ. ಯಾವುದಾದ್ರೂ ಒಂದು ಹೆಣ್ಣಿನ ಲಪಡ ಮಾಡಿದಿರಿ, ತುಡುಗು ಮಾಡಿದಿರಿ, ಯಾವುದಾದ್ರೂ ಮರ್ಡರ್ ಮಾಡಿದಿರಿ, ಅವ್ನು ಒಪ್ತಾ ಇರಲಿಲ್ಲ ಅಂದರೆ ಆವಾಗ ಅವ್ನಿಗೆ ಹೊಡಿದು ಬಿಡಿದು ಅವ್ನು ಬಾಯಿ ಬಿಡಿಸುವಂಥ ಕೆಲಸ ಇದೆ. ಇದು ಏನು ಬರೀ ಇಷ್ಟಿದ್ದ ಕಾರಣಕ್ಕೆ ಅವನಿಗೆ ತೊಗೊಂಡೋಗಿ ಅರೆಸ್ಟ್ ಮಾಡಿ ಅವನಿಗೆ 2 ಗಂಟೆವರೆಗೆ ಟಾರ್ಚರ್ ಕೊಟ್ಟು ಮತ್ತು ಜೈಲಿನಲ್ಲಿ ಹಾಕಿ, ಇದು ಎಂಥ ಕಾನೂನು? ಇದಿದೆ ಆ ಕಾನೂನಲ್ಲಿ? ಇದು ಕಾನೂನು ಬಾಹಿರ ಕೆಲಸ. ಆ ಡಿಪಾರ್ಟ್ಮೆಂಟ್ ಪೊಲೀಸ್ PSIಗೆ ಯಾವುದೇ ನೈತಿಕತೆ ಇಲ್ಲ ಯೂನಿಫಾರ್ಮ್ ಹಾಕುವಂಥದ್ದು. SP ಸಾಹೇಬ್ರಲ್ಲಿ, ಮಾನ್ಯ SP ಸಾಹೇಬ್ರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ವಿಠಲ್ ನಾಯಕ್ ಏನಿದ್ದಾರೆ ಅವ್ರಿಗೆ ತೀವ್ರ ಒಮ್ಮೆ ಅವ್ರ ಮೇಲೆ ಕ್ರಮ ತಗೊಂಡು ಅವರಿಗೆ ಅವರ ನೌಕರಿಯಿಂದ ಅಮಾನತುಗೊಳಿಸಿ ಅವ್ರ ಮೇಲೆ ಏನಿಲ್ಲ ಒಂದು ಇನ್ಕ್ವೈರಿ ಕುಣಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ. ನಾಯಕ್ ಅಂತ PSIಗೆ ಮೊದಲು ಅಮಾನತುಗೊಳಿಸಬೇಕು. ಇಲ್ಲದೆ ಹೋದರೆ ಗಲ್ಲಿಯಿಂದ ಮುಂದೆ ಬದಾಮಿ ಕ್ಷೇತ್ರದವರೆಗೆ ಅವಶ್ಯಕತೆ ಬಿತ್ತಂದರೆ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಬರುವಂಥ ದೇಶದಲ್ಲಿ ಹಮ್ಮಿಕೊಳ್ಳುತ್ತೇವೆ. ಇದು ಪ್ರತಿಭಟನೆಗೆ ನೀವು ಅಷ್ಟು ಹಗುರವಾಗಿ ತಿಳಿಬೇಡ್ರಿ. SDPI ಅಂತಂದರೆ ಯಾವ ರೀತಿ ಒಂದು ಪ್ರತಿಭಟನೆ ಮಾಡ್ತಾ ಅನ್ನೋದು ನಿಮಗೆ ಈಗಾಗಲೇ ನಾವು ಮೊದಲು ಪ್ರತಿಭಟನೆ ಮುಖಾಂತರ ತೋರಿಸಿಕೊಟ್ಟಿದ್ದೀವಿ. ಇನ್ನು ಮುಂದಾದರೂ ಮಾಡಿಕೊಡುತ್ತೇವೆ. ನಮ್ಮ ಹಕ್ಕನ್ನು ಪಡಿಬೇಕಂದ್ರೆ ಯಾವುದೇ ಒಂದು ಪರಿಸ್ಥಿತಿಗೆ ನಾವು ಇಳಿಬೇಕಂದ್ರೆ ಆ ಪರಿಸ್ಥಿತಿ ಇಳಿಯೋಕೆ ನಾವು ಸಿದ್ಧರಿದ್ದೇವೆ. ವಿಠಲ್ ನಾಯಕರಿಗೆ ಆದಷ್ಟು ತಕ್ಷಣ SP ಸಾಹೇಬರು ಅವರಿಗೆ ಇದರಿಂದ ವಜಾವನ್ನು ಮಾಡಬೇಕು. ವಜಾಗೊಳಿಸಿ ಅವರಿಗೆ ಕೆಲಸದಿಂದ ಮೊದಲು ವಜಾಗೊಳಿಸಿ, ಅಲ್ಲಿ ಯಾರ್ಯಾರು ಈ ಕಾರ್ಯದಲ್ಲಿ ಅವರಿಗೆ ಯಾರ್ಯಾರು ಸಾಥ್ ನೀಡಿದ್ದಾರೆ ಅಂಥವ್ರನ್ನ ಪ್ರತಿಯೊಬ್ಬರಿಗೆ ಇನ್ಕ್ವೈರಿ ಮಾಡಿ ಎಲ್ಲರಿಗೂ ಒಂದು ವಜಾ ಮಾಡುವಂಥ ಕೆಲಸವನ್ನು SP ಅವರು ಮಾಡಬೇಕು. ಇಲ್ಲದೆ ಹೋದರಲ್ಲಿ ಉಗ್ರ ಹೋರಾಟಕ್ಕೆ SDPI ಪಾರ್ಟಿ ಮತ್ತೊಮ್ಮೆ ಇಳಿತದೆ ಎಂದು ಈ ವೇದಿಕೆ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ಸವಾಲಾಗಿ ಹೋದ್ರೂ ಅವ್ರು ಅರೆಸ್ಟ್ ಮಾಡುವಂಥ ಧಮ್ಮ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಅಂದ್ಕೂಡಲೇ ಏನೂ ತಪ್ಪಿಲ್ಲ ಅಮಾಯಕ್ಕೊಬ್ಬ ಹುಡುಗನ್ನು ಹೋಗಿ ಆ ರೀತಿ ಹೊಡೆದು ಆ ರೀತಿ ಒಂದು ಮಾರಣಾಂತಿಕ ಹಲ್ಲೆ ಮಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ವಿಠಲ್ರಾವ್ ಅವರೇ, ನಿಮ್ಮನ್ನ ಯಾರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಕೇಳಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಸಲ್ಮಾನರ ವಿಷಯಕ್ಕೆ ಅಷ್ಟೇ ಅಲ್ಲ, ಇದು ಮನನೊಂದ ವಿಷಯಕ್ಕೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಭಾರತದಲ್ಲಿ ಯಾರಿಗೂ ಅನ್ಯಾಯ ಆದ್ರೂ ಕೂಡ ಮೊದಲನೆಯ ಸಪ್ಪದಲ್ಲಿ ನಿಂತಿದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದನ್ನು ಮರೆಯಬೇಡಿ ನೀವು. ನಮಗೊಂದು ಕಾನೂನ, ಅವ್ರಿಗೊಂದು ಕಾನೂನ. ಆ PSI ಸಾಹೇಬರನ್ನು ಡ್ಯೂಟಿಯಿಂದ ಅಮಾನತುಗೊಳಿಸಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬಾಗಲಕೋಟೆ SP ಸಾಹೇಬ್ರಿಗೆ ಅದನ್ನು ಹೇಳ್ತಾ ಇದ್ದೇನೆ. ನಾವು ತೀರ್ದಾಳದಿಂದ ಹುನಗುಂದ ಮಠ, ಬದಾಮಿ ಮಠ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬದಾಮಿಯಿಂದ ಬೆಂಗಳೂರು ಮಠ ನಾವು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ನಾವು ತಗೋತೇವೆ. ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483